ದರ್ಶನ್ ವಿರುದ್ಧವೇ ಸಾಕ್ಷಿ ಹೇಳಲು ಮುಂದಾದ ದೋಸ್ತ್ ಪ್ರದೋಷ್. ಮಾಫಿ ಸಾಕ್ಷಿಯಾಗಲು ಅರ್ಜಿ, ಕಾಟೇರನಿಗೆ ಎದುರಾಗುತ್ತಾ ಸಂಕಷ್ಟ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ ನಟ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ನೀಡ್ತಿದೆ. ಜಾಮೀನು ಸಿಕ್ಕು ಬಳಿಕ ರದ್ದಾಗಿ ಜೈಲಿನಲ್ಲಿರೋ ದರ್ಶನ್ಗೆ ಅದೇ ಸೆಲ್ನಲ್ಲಿರುವ 14ನೇ ಆರೋಪಿ ಇಂಥ ಶಾಕ್ ಕೊಡಬಹುದೆಂಬ ನಿರೀಕ್ಷೆ ಇರಲಿಲ್ವೇನೋ. ಆದ್ರೆ ಗೆಳೆಯನೇ ದರ್ಶನ್ಗೆ ಗುನ್ನ ಕೊಡಲು ಮುಂದಾಗಿದ್ದಾನೆ. ಅರ್ಥಾತ್ 14ನೇ ಆರೋಪಿ ಪ್ರದೋಷ್ ಕೋರ್ಟ್ಗೆ ವಕೀಲರ ಮೂಲಕ ಅರ್ಜಿ ಸಲ್ಲಿಸಿದ್ದು, ತನಗೆ ತಿಳಿದ ಸಂಪೂರ್ಣ ಸತ್ಯ ಹೇಳ್ತೀನಿ, ನನ್ನನ್ನ ಆರೋಪಿ ಬದಲು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ವಕೀಲರ ಮೂಲಕ ಮನವಿ ಮಾಡಿದ್ದಾನೆ. ಇದಕ್ಕೆ ಪ್ರಾಸಿಕ್ಯೂಷನ್ ಕೂಡ ದನಿಗೂಡಿಸಿದೆ. ದರ್ಶನ್ ಪರ ಹಿರಿಯ ವಕೀಲ ಹಶ್ಮತ್ ಪಾಷಾ ಆಕ್ಷೇಪಣೆ ಎತ್ತಿದ್ದಾರೆ. ಅಷ್ಟಕ್ಕೂ ಇಂದು ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಏನು? ದರ್ಶನ್ಗೆ ಪ್ರದೋಷ್ ಮಾಫಿ ಸಾಕ್ಷಿ ಆಗಿರೋದು ಎಷ್ಟೆಲ್ಲ ಸಂಕಷ್ಟ ತಂದಿಡುತ್ತೆ ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ವಿರುದ್ಧ ಇರುವ ಆರೋಪ ಏನು ಅನ್ನೋದನ್ನ ಒಮ್ಮೆ ನೋಡಿ. ಅಂದಹಾಗೆ ಪ್ರದೋಷ್ ವಿರುದ್ಧ ಕೊಲೆ ಸಾಕ್ಷ್ಯ ನಾಶ, ಕೇಸ್ ಮುಚ್ಚಿ ಹಾಕಲು ಯತ್ನಿಸಿರುವ ಆರೋಪ ಇದೆ. ಅಲ್ಲದೆ ದರ್ಶನ್ ಕಡೆಯಿಂದ 30 ಲಕ್ಷ ಹಣ ಪಡೆದಿರುವ ಸಾಕ್ಷಿಯೂ ಸಿಕ್ಕಿದೆ. ಅಲ್ಲದೆ ಕೇಸ್ನಲ್ಲಿ ಬೇರೆ ವ್ಯಕ್ತಿಗಳನ್ನ ಶರಣಾಗಿಸಲು ಸೂತ್ರ ಹೆಣೆದಿದ್ದೇ ಈ ಪ್ರದೋಷ್. ಮೇಲಾಗಿ ಕೊಲೆ ನಡೆದ ಸ್ಥಳದಲ್ಲಿ ಪ್ರದೋಷ್ ಇದ್ದ, ಕೊಲೆಯ ಮಾಹಿತಿ ಹಾಗೂ ರೇಣುಕಾಸ್ವಾಮಿ ಮೃತಪಟ್ಟ ವಿಷಯವನ್ನ ದರ್ಶನ್ಗೆ ತಿಳಿಸಿದ್ದ. ರೇಣುಕಾಸ್ವಾಮಿ ಕೊಲೆ ನಡೆದ ಸ್ಥಳ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡಾಳನ್ನ ಕರೆತಂದಿದ್ದೇ ಈ ಪ್ರದೋಷ್ ಅಂತ ಆರೋಪಿಸಲಾಗಿದೆ. ಇಂಥ ಆರೋಪ ಹೊತ್ತಿರುವ ಪ್ರದೋಷ್ ಇದೀಗ ತಾನು ಅಪ್ರೂವರ್ ಆಗ್ತೀನಿ ಅಂತ ಅರ್ಜಿ ಸಲ್ಲಿಸಿದ್ದಾನೆ. ಇಂದು ಪ್ರದೋಷ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಿತು. ಎಸ್ಪಿಪಿ ಹಾಗೂ ದರ್ಶನ್ ಪರ ವಕೀಲರ ನಡುವೆ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆಯಿತು. ಸಿಆರ್ಪಿಸಿ ಸೆಕ್ಷನ್ 307 ಅಡಿ A14 ಪ್ರದೋಷ್ ಮಾಫಿ ಸಾಕ್ಷಿಯನ್ನಾಗಿಸಲು ಕೋರಿದ್ದಾರೆ. ಕ್ಷಮಾದಾನ ಕೊಡುವಾಗ ಜಡ್ಜ್ ಕಾರಣಗಳನ್ನು ನೀಡಬೇಕು. ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ದಾಖಲಿಸಬೇಕೆಂದು ನಿಯಮ ಹೇಳುತ್ತದೆ. ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಬಗ್ಗೆ ಹೈಕೋರ್ಟ್ ವಿವರವಾದ ತೀರ್ಪು ನೀಡಿದೆ. ಅಪ್ರೂವರ್ ಆದವರು ಸಂಪೂರ್ಣ ಮಾಹಿತಿ ಬಹಿರಂಗಪಡಿಸಬೇಕು. ಈ ಹಂತದಲ್ಲಿ ಇತರೆ ಸಹ ಆರೋಪಿಗಳ ವಾದ ಕೇಳಬೇಕಿಲ್ಲ. ಕೋರ್ಟ್ ಕ್ಷಮಾದಾನಕ್ಕೆ ಒಪ್ಪಿದ ಬಳಿಕ ಪ್ರಕ್ರಿಯೆ ಲೋಪಗಳಿದ್ದರೆ ಮಾತ್ರ ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ಕ್ಷಮಾದಾನ ಕೇಸ್ನ ನ್ಯಾಯಬದ್ಧ ತೀರ್ಮಾನಕ್ಕೆ ಸಹಕಾರಿಯಾಗುವಂತಿರಬೇಕು. ಹೀಗೆಂದು ಎಸ್ಪಿಪಿ ಪ್ರಸನ್ನಕುಮಾರ್ ತಮ್ಮ ವಾದ ಮಂಡಿಸಿದ್ರು. ಆದರೆ ಇದಕ್ಕೆ ದರ್ಶನ್ ಪರ ಹಿರಿಯ ವಕೀಲ ಹಶ್ಮತ್ ಪಾಷಾ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆರೋಪಿಗೆ ಈ ಕೇಸ್ನಲ್ಲಿ ಏನಾಗ್ತಿದೆ ಎಂದು ತಿಳಿಯುವ ಹಕ್ಕಿದೆ. ಆರೋಪಿ ಪರ ವಕೀಲರಿಗೆ ಪ್ರದೋಷ್ ಸಲ್ಲಿಸಿದ ಅರ್ಜಿಯ ಪ್ರತಿ ಕೊಟ್ಟಿಲ್ಲ. ಆರೋಪಿಗೆ ತನ್ನ ವಾದ ಮಂಡಿಸುವ ಮೂಲಭೂತ ಹಕ್ಕಿದೆ. ಕ್ಷಮಾದಾನ ಕೇಳಿದ ತಕ್ಷಣ ಕೊಡುವ ಹಾಗಿಲ್ಲ. ಆರೋಪಿ ಸಾಕ್ಷಿಯಾಗ್ತೀನಿ ಎಂದಾಕ್ಷಣ ಕ್ಷಮೆ ನೀಡಲಾಗದು. ಆಕ್ಷೇಪ ಎತ್ತುವ ಆರೋಪಿ ಹಕ್ಕನ್ನ ಕಿತ್ತುಕೊಳ್ಳಲಾಗದು. ಪ್ರಾಸಿಕ್ಯೂಷನ್ ಮೊದಲು ಆರೋಪಿಯ ಅರ್ಜಿ ಒಪ್ಪಿಕೊಳ್ಬೇಕು. ಕ್ಷಮಾದಾನ ಅರ್ಜಿ ಒಪ್ಪಲು ಪ್ರಾಸಿಕ್ಯೂಷನ್ ಕಾರಣ ನೀಡಬೇಕು. ಬೇರೆ ಸಾಕ್ಷಿಗಳಿಲ್ಲ, ಹೀಗಾಗಿ ಅಪ್ರೂವರ್ ಅತ್ಯಗತ್ಯವೆಂಬ ಸ್ಥಿತಿ ಇರಬೇಕು. ಈ ಸ್ಥಿತಿ ಇಲ್ಲದೆ ಇದ್ರೆ ಕ್ಷಮಾದಾನ ನೀಡುವ ಅಗತ್ಯ ಇಲ್ಲ. ಪ್ರಾಸಿಕ್ಯೂಷನ್ಗೆ ಇಷ್ಟ ಬಂದಂತೆ ಕೇಸ್ ಹಿಂಪಡೆಯಲಾಗದು. ಡಾಕ್ಟರ್ ರಾಜ್ಕುಮಾರ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿದೆ. ಕ್ಷಮಾದಾನಕ್ಕೆ ಅರ್ಜಿ ಸಲ್ಲಿಸುವ ಪದ್ಧತಿಗೆ ಪ್ರೋತ್ಸಾಹಿಸಬಾರದು. ನಾಳೆ ಈತ ಬಂದು ಸಹ ಆರೋಪಿಗಳ ವಿರುದ್ಧ ಹೇಳಿಕೆ ನೀಡಬಹುದು. ಪರಿಣಾಮಿತ ವ್ಯಕ್ತಿಯ ವಾದ ಕೇಳದೆ ಕ್ಷಮಾದಾನ ತೀರ್ಮಾನಿಸಬಾರದು. ಮಾಫಿ ಸಾಕ್ಷಿ ಅರ್ಜಿ ಬಗ್ಗೆ ಪ್ರಾಸಿಕ್ಯೂಷನ್ ವರದಿ ಸಲ್ಲಿಸಲಿ, ಅದಕ್ಕೆ ನಾವು ಆಕ್ಷೇಪಣೆಯನ್ನ ಸಲ್ಲಿಸುತ್ತೇವೆ. ಆರೋಪಿಗೆ ಆಕ್ಷೇಪಣೆ ಸಲ್ಲಿಸುವ ಅಧಿಕಾರವಿದೆಯೋ ಇಲ್ವೋ ಈ ಬಗ್ಗೆ ಕೋರ್ಟ್ ಮೊದಲು ತೀರ್ಮಾನಿಸಬೇಕು. ಹೀಗೆಂದು ದರ್ಶನ್ ಪರ ವಕೀಲರು ವಾದ ಮಂಡಿಸುತ್ತಿದ್ದಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ಸಹ ಆಕ್ಷೇಪ ವ್ಯಕ್ತಪಡಿಸಿದ್ರು. ಕ್ಷಮಾದಾನದ ಬಗ್ಗೆ ವಾದಿಸುವ ಹಕ್ಕು ಸಹ ಆರೋಪಿಗಿಲ್ಲ. ಉಳಿದೆಲ್ಲ ಕಾನೂನಿನ ಹಕ್ಕುಗಳು ಆರೋಪಿಗಿವೆ. ಕೋಳಿ ಕೇಳಿ ಖಾರ ಅರಿಯಬೇಕಿಲ್ಲ. ಪ್ರಕ್ರಿಯೆ ಲೋಪದ ಬಗ್ಗೆ ಮಾತ್ರ ಆರೋಪಿ ಪ್ರಶ್ನಿಸಬಹುದು. ಕ್ಷಮಾದಾನದ ಬಗ್ಗೆ ನಿರ್ಧರಿಸಲು ಪ್ರಾಸಿಕ್ಯೂಷನ್ ಕೋರ್ಟ್ ಸಮರ್ಥವಾಗಿದೆ. 14ನೇ ಆರೋಪಿ ಪ್ರದೋಷ್ ಪಾತ್ರ ಮಹತ್ವದ್ದಾಗಿದೆ. ರೇಣುಕಾಸ್ವಾಮಿಗೆ ದರ್ಶನ್ ಹೊಡೆಯುವಾಗ ಅಲ್ಲೇ ಇದ್ದ ಪ್ರದೋಷ್ ಬೇಡ ಸರ್ ಎನ್ನುತ್ತಾನೆ. ಪ್ರತ್ಯಕ್ಷ ಸಾಕ್ಷಿಯು ಈ ಬಗ್ಗೆ ಹೇಳಿಕೆ ನೀಡಿದ್ದಾನೆ. ಕ್ಷಮಾದಾನದ ಅರ್ಜಿಯನ್ನು ಪ್ರಾಸಿಕ್ಯೂಷನ್ ವಿರೋಧಿಸುವುದಿಲ್ಲ. ಈ ಬಗ್ಗೆ ಮೆಮೊ ಸಲ್ಲಿಸುತ್ತೇವೆ. A14 ಪ್ರದೋಷ್ ಸಂಪೂರ್ಣ ಮಾಹಿತಿ ಬಹಿರಂಗಪಡಿಸಬೇಕೆಂಬ ಷರತ್ತು ವಿಧಿಸಬೇಕು.
ಹೀಗೆಂದು ವಾದ ಮಂಡಿಸಿದ್ರು. ವಾದ ಆಲಿಸಿದ ಜಡ್ಜ್ ಸುಜಾತ ಮಡಿವಾಳಪ್ಪ ಸಾಂಬ್ರಾಣಿ ಈ ಅರ್ಜಿಗೆ ಸಹ ಆರೋಪಿಯ ಆಕ್ಷೇಪಣೆ ಸ್ವೀಕರಿಸಬೇಕೇ ಬೇಡವೇ ಎಂಬ ಬಗ್ಗೆ ಆಗಸ್ಟ್ 10ಕ್ಕೆ ಆದೇಶ ಕಾಯ್ದಿರಿಸಿದ್ದಾರೆ. ಇನ್ನು A10 ವಿನಯ್ ಪರ ವಕೀಲರು ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಪ್ರದೋಷ್ ಅರ್ಜಿಗೆ ಸಹಮತ ವ್ಯಕ್ತಪಡಿಸಿರುವ ಪ್ರಾಸಿಕ್ಯೂಷನ್ ವಿನಯ್ ಅರ್ಜಿಗೆ ಇನ್ನೂ ಸಹಮತ ತೋರಿಲ್ಲ. ಅಷ್ಟಕ್ಕೂ ಮಾಫಿ ಸಾಕ್ಷಿ ಅಂದ್ರೆ ಏನು, ಇದರಿಂದ ದರ್ಶನ್ಗೆ ಎದುರಾಗೋ ಕಂಟಕ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಅಪರಾಧವೊಂದರಲ್ಲಿ ಭಾಗಿಯಾದ ಆರೋಪಿಯೇ ಶಿಕ್ಷೆಯ ವಿನಾಯಿತಿಯ ಷರತ್ತಿನ ಮೇರೆಗೆ ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರದ ಪರ ಸಾಕ್ಷಿಯಾಗಿ ಬದಲಾಗೋದು. ನ್ಯಾಯಾಧೀಶರ ಮುಂದೆ ಇಡೀ ಪ್ರಕರಣದ ಅಸಲಿ ಸತ್ಯವನ್ನ ಮುಚ್ಚಿ ಹೋದ ರಹಸ್ಯಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡೋದು. ಸಹ ಆರೋಪಿಗಳ ವಿರುದ್ಧ ನೇರ ಮತ್ತು ಬಲವಾದ ಸಾಕ್ಷ್ಯ ಒದಗಿಸುವ ಪ್ರಕ್ರಿಯೆಯೇ ಮಾಫಿ ಸಾಕ್ಷಿ. ದರ್ಶನ್ಗೆ ಮಾಫಿ ಸಾಕ್ಷಿಯಿಂದ ಎದುರಾಗುವ ಸಂಕಷ್ಟಗಳೇನು? ಒಂದು ವೇಳೆ ಪ್ರದೋಷ್, ವಿನಯ್ ಅಥವಾ ರವಿಶಂಕರ್ ಮಾಫಿ ಸಾಕ್ಷಿಯಾದ್ರೆ ದರ್ಶನ್ ಪಾಲಿಗೆ ಅದು ದೊಡ್ಡ ಕಂಟಕವಾಗಲಿದೆ. ಯಾಕಂದ್ರೆ ಮಾಫಿ ಸಾಕ್ಷಿಯಾಗಲು ಹೊರಟ ಎಲ್ಲರೂ ದರ್ಶನ್ಗೆ ಅತಿಯಾಪ್ತರು. ಕೊಲೆಯ ಸ್ಕೆಚ್ನಿಂದ ಹಿಡಿದು ಶವದ ವಿಲೇವಾರಿ, ಹಣದ ಡೀಲ್ ಹಾಗೂ ಸಾಕ್ಷ್ಯ ನಾಶದವರೆಗೂ ಪ್ರತಿಯೊಂದು ಇಂಚಿಂಚು ರಹಸ್ಯವೂ ಇವರಿಗೆ ಗೊತ್ತಿದೆ. ಅಷ್ಟಕ್ಕೂ ಇದುವರೆಗೆ ಪರೋಕ್ಷ ಸಾಕ್ಷ್ಯಗಳ ಆಧಾರದ ಮೇಲೆ ಕೇಸ್ ನಿಂತಿತ್ತು. ಈಗ ಜೊತೆಯಲ್ಲಿದ್ದವರೇ ನ್ಯಾಯಾಧೀಶರ ಮುಂದೆ ದರ್ಶನ್ ಹೇಳಿದಂತೆ ನಾವು ಮಾಡಿದೆವು ಅಂತ ಹೇಳಿಕೆ ನೀಡಿದ್ರೆ ಅದು ದರ್ಶನ್ ವಿರುದ್ಧದ ಡೆಡ್ಲಿ ಎವಿಡೆನ್ಸ್ ಆಗಿ ಬದಲಾಗುತ್ತೆ. ಅಲ್ಲದೆ ದರ್ಶನ್ ಬಿಡುಗಡೆಯ ಎಲ್ಲಾ ದಾರಿಗಳನ್ನ ಮುಚ್ಚಿ ಹಾಕಿ ಕಠಿಣ ಶಿಕ್ಷೆಗೆ ಗುರಿಪಡಿಸುವ ಎಲ್ಲಾ ಸಾಧ್ಯತೆಗಳಿದೆ. ಇವರು ಸಾಕ್ಷಿಯನ್ನು ಕೊಟ್ಟು ಆ ಸನ್ನಿವೇಶ ಏನೇನು ಸನ್ನಿವೇಶ ಆತನಿಗೆ ಗೊತ್ತಿದೆ ಅದನ್ನೆಲ್ಲ ಕೋರ್ಟ್ ಮುಂದೆ ಬಹಿರಂಗಪಡಿಸಿದಾಗ ಅದನ್ನು ಪ್ರಾಸಿಕ್ಯೂಟ್ರು ಇದು ಸತ್ಯ ಇದೆ ಅಂತ ಪರಿಗಣಿಸಿ ಸರ್ಟಿಫೈ ಮಾಡಿದ್ರೆ ಆ ಸಾಕ್ಷಿಯ ಆಧಾರದ ಮೇಲೆ ಉಳಿದ ಆರೋಪಿಗಳಿಗೆ ಶಿಕ್ಷೆ ಆಗ್ಬೋದು ಸರ್. ವಿಷಯ ಅಂದ್ರೆ ಇಲ್ಲಿ ಮಾಫಿ ಸಾಕ್ಷಿಯನ್ನ ಪಾಟಿ ಸವಾಲಿಗೆ ಒಳಪಡಿಸುವ ಅವಕಾಶ ದರ್ಶನ್ ಪರ ವಕೀಲರಿಗಿದೆ. ಅಲ್ಲದೆ ಒಂದು ವೇಳೆ ಮಾಫಿ ಸಾಕ್ಷಿಯಾಗೋ ಪ್ರದೋಷ್ ಸುಳ್ಳು ಹೇಳಿದ್ರೆ ಅದು ಪ್ರದೋಷ್ಗೆ ತಿರುಗುಬಾಣವಾಗಲಿದೆ. ಆರೋಪಿಗೆ ಗೊತ್ತಿರುವ ಆ ಕೇಸಿಗೆ ಸಂಬಂಧಪಟ್ಟ ಗೊತ್ತಿರುವ ಸಂಪೂರ್ಣ ಮಾಹಿತಿಯನ್ನು ನಿಜವಾಗಿ ತನಗೆ ಗೊತ್ತಿರೋ ಎಲ್ಲ ಸನ್ನಿವೇಶಗಳನ್ನು ಕೋರ್ಟ್ ಮುಂದೆ ಆತ ಬಹಿರಂಗಪಡಿಸಬೇಕಾಗತ್ತೆ. ಬಹಿರಂಗಪಡಿಸಿದ್ರೆ ಆತನಿಗೆ ಕ್ಷಮಾದಾನ ಸಿಗುತ್ತೆ ಸರ್, ಸಾಕ್ಷಿಯಾಗಿ ಪರಿಗಣಿಸಿ. ಬಹಿರಂಗಪಡಿಸ್ಲಿಲ್ಲ ಅಂದರೆ ಮತ್ತೆ ಅವನಿಗೆ ಸಂಕಷ್ಟ, ಯಾರು ಅರ್ಜಿ ಹಾಕಿದ್ರೆ ಅವನಿಗೆ ಎದುರಾಗ್ಬೋದು ಸರ್. ಪೊಲೀಸರ ಕಾವಲಿನಲ್ಲಿ ಬಾಯಿ ಬಿಡದಿದ್ದ ಡಿ ಗ್ಯಾಂಗ್ ಈಗ ಜೈಲಿನ ಕಂಬಿ ಎಣಿಸ್ತಿದ್ದಂತೆ ತಾವಾಗಿಯೇ ಸತ್ಯ ಕಕ್ಕಲು ಮುಂದೆ ಬಂದಿದೆ. ದರ್ಶನ್ ಬೆನ್ನಿಗಿದ್ದವರೇ ಈಗ ದರ್ಶನ್ ಎದೆಯ ಮೇಲೆ ಕತ್ತಿ ಇಡುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಕ್ಲೈಮ್ಯಾಕ್ಸ್ ಈಗ ಅತ್ಯಂತ ರೋಚಕ ಘಟ್ಟ ತಲುಪಿದ್ದು ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಮೇಶ್, TV9 ಬೆಂಗಳೂರು.